ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರಾದ ಡಿ ರವಿಶಂಕರ್ ಅವರಿಂದ ಗುದ್ದಲಿ ಪೂಜೆ. ಹೌದು, ಹೊಸಗ್ರಾರ ಗ್ರಾಮವು ರಾಜಕೀಯವಾಗಿ ಪ್ರಬುದ್ಧ ಜನರನ್ನು ಒಳಗೊಂಡಿರುವ ಗ್ರಾಮವಾಗಿದ್ದು, ಗ್ರಾಮಕ್ಕೆ 75 ಲಕ್ಷ ರು ಅನುದಾನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು ಎಂದರು. ಗ್ರಾಮದಲ್ಲಿ ಗ್ರಂಥಾಲಯ, ಆಟದ ಮೈದಾನ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಹಂತ ಹಂತವಾಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ನಾನು ಪ್ರತಿಮೆಯಲ್ಲಿಲ್ಲ, ಸಂವಿಧಾನ ಮತ್ತು ಪುಸ್ತಕಗಳಲ್ಲಿದ್ದೇನೆ ಎಂದು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಆದರೂ ಅವರ ಗೌರವದ ಸಂಕೇತವಾಗಿ ಪ್ರತಿಮೆಗಳನ್ನು ನಿರ್ಮಿಸುತ್ತಿದ್ದೇವೆ. ಬಾಬಾ ಸಾಹೇಬರ ಮಾತನ್ನು ಅರ್ಥ ಮಾಡಿಕೊಂಡು ಶಿಕ್ಷಣ ಪಡೆದು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು. ಈಗಾಗಲೇ 18 ಲಕ್ಷ ಬಿಡುಗಡೆಯಾಗಿದ್ದು, ಕಾಮಗಾರಿ ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ಕೆಆರ್ ನಗರ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ 3 ಲಕ್ಷ ನೀಡಿದ್ದು, ಉಸ್ತುವಾರಿ ಸಚಿವ ಮಹದೇವಪ್ಪರೊಂದಿಗೆ ತಿಂಗಳ ಅಂತ್ಯದಲ್ಲಿ ಅನಾವರಣ ಮಾಡಲಾಗುವುದು ಎಂದರು. ಹಾಗೂ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನ ಮುಂದುವರೆದ ಕಾಮಗಾರಿಗೆ ಶಾಸಕರ ಅನುದಾನ ಅಡಿಯಲ್ಲಿ 1 ಕೋಟಿ ನೀಡಿದ್ದು, ಕಾಮಗಾರಿ ಪೂರ್ಣಗೊಂಡು ಅದ್ದೂರಿ ಉದ್ಘಾಟನೆ ಮಾಡಲು ತಾಲೂಕಿನ ಸಮಾಜದ ಮುಖಂಡರ ಸಭೆ ಕರೆದು ಅದ್ದೂರಿ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಬಂತೇಜಿ, ಮೈಸೂರು ಗಾಂಧಿನಗರದ ಉರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ, ತಹಸೀಲ್ದಾರ್ ಸುರೇಂದ್ರಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಎಸ್ ಮಹದೇವ್, ನಂದೀಶ್ ಕಂಠಿಕುಮಾರ್, ಸನ್ಯಾಸಿಪುರ ಮಂಜುರಾಜ್, ಮೂಲೆಬೆಟ್ಲು ಗುರು, ಆರೋಗ್ಯ ಇಲಾಖೆ ವೆಂಕಟೇಶ್, ಭೂನಯ ಮಂಡಳಿ ಸದಸ್ಯ ಸ್ವಾಮಿ ಮಂಜುನಾಥ್, ತಮ್ಮಯ್ಯ, ಯಜಮಾನ ನರಸಿಂಹಯ್ಯ, ರಾಮಯ್ಯ, ಗಾರೆ ಸೋಮಯ್ಯ, ತಾಲೂಕು ಆಫೀಸ್ ರಾಮಯ್ಯ, ಮಾಜಿ ಮೆಂಬರ್ ರಾಮಯ್ಯ, ಸುಬ್ಬಯ್ಯ, ಗಾರೆ ಚೆಲುವರಾಜ್, ಡೈರಿ ಕುಮಾರ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು, ಸದಸ್ಯರು, ಸರ್ವ ಮಿತ್ರರು ಹಾಜರಿದ್ದರು. ಹಲವಾರು ಜನರ ಚರ್ಚೆಯನ್ನು ಮಾಡಿ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಸಂವಿಧಾನ ನಮ್ಮ ಜನರಿಗೆ ಅನುಕೂಲತೆ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾಗಿ ತಯಾರನ್ನ ಮಾಡಿಕೊಂಡು ನಮ್ಮ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತ ನಮ್ಮ ಮನೆಯ ದೇವರು ಅಂತಕ್ಕಂಥ ನಾವು ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಇವತ್ತು ನೆಮ್ಮದಿಯಾಗಿ ಇಲ್ಲಿ ನಾವು ಕುಂತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ನಮ್ಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಭಾರತ ದೇಶ ಸಂವಿಧಾನವನ್ನ ಬರೆದಿಲ್ಲ ಅಂತಿದ್ರೆ ಇವತ್ತು ಕೂಡ ನಾವು ಜೀತದ ಪದ್ಧತಿಯಲ್ಲೇ ಇರ್ಬೇಕಾಯ್ತು. ಇವತ್ತೇನು ಬ್ರಿಟಿಷ್ ಕಾಲದಲ್ಲಿ ಇದ್ವಲ್ಲ ನಾವು, ಅದೇ ರೀತಿಯಲ್ಲಿ ಇವತ್ತು ಕೂಡ ಇರ್ಬೇಕಾಯ್ತು. ಯಾವ ಶಿಕ್ಷಣ ಸಿಕ್ತಿತ್ತ, ಆರೋಗ್ಯ ಸಿಕ್ತಿತ್ತ, ಕೆಲಸ ಸಿಕ್ತಿತ್ತ, ಮತ್ತೊಂದಾಗ್ತಿತ್ತ, ಏನೂ ಆಗ್ತಿರ್ಲಿಲ್ಲ. ಯಾವ ಜನರು ಯಾವ ರೀತಿ ಬದುಕನ್ನು ಮಾಡ್ತಾ ಇದ್ವಿ ಅಂತ ಕಾಲದಲ್ಲಿ ಅದೇ ರೀತಿಯಲ್ಲಿ ನಮ್ಮನ್ನ ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತಿದ್ರು, ಅದೇ ಸ್ಥಿತಿಯಲ್ಲಿ ಇರ್ತಾ ಇದ್ವಿ ನಾವು. ಆ ನಿಟ್ಟಲ್ಲಿ ಇವತ್ತು ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ. ಹೊಸ ರೀತಿಯ ನಮ್ಮ ಭಾರತ ದೇಶವನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಎಲ್ಲದಕ್ಕೂ ಕಾರಣಕರ್ತರಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅವರು ಕಂಡಂತ ಕನಸು ಒಂದೇ, ಇವತ್ತು ಶಿಕ್ಷಣದ ಮೂಲಕವಾಗಿ ಕ್ರಾಂತಿಕಾರಿಯ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಮಗೆಲ್ಲ ಸಂದೇಶವನ್ನು ಕೊಟ್ಟರು. ಇವತ್ತು ಅದನ್ನೇ ನಮ್ಮ ಬಂತೇಜಿ ಸ್ವಾಮೀಜಿಯವರು ಮತ್ತು ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಇಬ್ಬರು ಕೂಡ ನಮಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಮಕ್ಕಳು ಉನ್ನತವಾದಂತಹ ಒಂದು ಶಿಕ್ಷಣವನ್ನು ಪಡಿಬೇಕು. ಅವರು ಕೇವಲ ಒಂದು ಸಣ್ಣ ಮಟ್ಟದ ಶಿಕ್ಷಣ ಅಲ್ಲ, ಉನ್ನತವಾದಂತಹ ಶಿಕ್ಷಣವನ್ನು ಪಡಬೇಕು. ತನ್ಮೂಲಕ ಈ ದೇಶವನ್ನ ಆಳುವಂತ ಮಕ್ಕಳಾಗಿ, ಆಳುವಂತ ಪ್ರಜೆಗಳಾಗಿ ಒಮ್ಮರುವಂತ ನಿಟ್ಟಲ್ಲಿ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವ್ರ ಕನಸಿತ್ತು. ಅದನ್ನ ನಾವು ನನಸು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸ್ಬೇಕಲ್ವಾ. ಇವತ್ತು ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು, ಈ ಒಂದು ಕೃಷ್ಣ ತಾಲೂಕಿನಲ್ಲಿ ಎಲ್ಲ ಜನಾಂಗದವರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ರು. ಅವರೇನು ಕೇವಲ ಒಂದು ಸಮಾಜಕ್ಕಲ್ಲ, ಎಲ್ಲ ಸಮಾಜದಲ್ಲೂ ಕೂಡ ಕನಿಷ್ಠ ಪಕ್ಷ ಪ್ರತಿ ವರ್ಷವೂ ಕೂಡ ಇಬ್ರು ಜಿಲ್ಲಾಧಿಕಾರಿಗಳಾಗಿ, ಇಬ್ರು ಐಎಎಸ್ ಅಧಿಕಾರಿಗಳಾಗಿ ಆಗುವಂತ ನಿಟ್ಟಲ್ಲಿ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸಂದೇಶವನ್ನು ಕೊಟ್ಟರು. 25 ಲಕ್ಷ ಸಾಲವಿಲ್ಲ. ಇಲ್ಲಿ ನೋಡಿದ್ರೆ ಈ ಒಂದು ಚಿತ್ರ ಏನಿದೆ ಈ ರೀತಿಯಾಗಿ ಬರುತ್ತೆ ಅಂಬೇಡ್ಕರ್ ಸಮುದಾಯ ಭವನ, ಆಯ್ತಾ. ಆ ನಿಟ್ಟಲ್ಲಿ ಇದಕ್ಕೆ ಸಾಕಾಗೋದಿಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನವನ್ನ ನಾನು ಸರ್ಕಾರದಿಂದ, ನಾನು ಕ್ಷೇತ್ರದ ಶಾಸಕನಾಗಿ ತಂದು ಅದನ್ನ ಆಗ್ಬೇಕು. ಆ ಜ್ಞಾನದ ಮೂಲಕವಾಗಿ ನಾವು ಪರಿವರ್ತನೆ ಆಗ್ಬೇಕು. ತನ್ಮೂಲಕ ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರ ಕನಸಿತ್ತು. ಆ ನಿಟ್ಟಲ್ಲಿ ಅವರ ಕನಸನ್ನ ನನಸು ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಜೊತೆಯಲ್ಲಿ ನಮ್ಮ ಗುರುಗಳು
ಇನ್ನೂ ಒಂದು ಜವಾಬ್ದಾರಿಯನ್ನ ನನಗೆ ಹೇಳಿದ್ದಾರೆ. ಈಗಾಗಲೇ ನಾವು ಈ ಹಿಂದೆ ನಡೆದಂತ ಕಾರ್ಯಕ್ರಮದಲ್ಲಿ ಕೇರಳದ ಏನು ನಮ್ಮ ಅಂಬೇಡ್ಕರ್ ಪ್ರತಿಮೆ ಬಳಿ ನಾವು ಅವತ್ತೇ ಹೇಳಿದ್ವಿ, ಈಗಾಗಲೇ 3 ಲಕ್ಷ ರೂಪಾಯಿ ಕೊಟ್ಟು ಈಗಾಗಲೇ ಪ್ರತಿಮೆಯನ್ನ ಸಿದ್ಧತೆ ಆಗಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ನಾಗ್ಪುರದಲ್ಲಿರ್ತಕ್ಕಂಥ ಶಿಲ್ಪಿಗಳ ಹತ್ರ ಆ ಒಂದು ಪ್ರತಿಮೆಯನ್ನ ಮಾಡಿಸಿದ್ದಾರೆ. ಅದು 7 ಅಡಿ ಬೇಕಾ, 8 ಅಡಿ ಬೇಕಾ, ಎಷ್ಟು ಅಡಿ ಬೇಕಾದ್ರೂ ಸಿಗುತ್ತೆ. ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಅವರ ಆಶೀರ್ವಾದದಿಂದ ಈ ಒಂದು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕು ಇರ್ಬೋದು, ಕೇರಳ ತಾಲೂಕು ಇರ್ಬೋದು, ಈಗಾಗಲೇ ಎಲ್ಲ ಜನಾಂಗದ ವಿಶ್ವಾಸವನ್ನ ತೆಗೆದುಕೊಂಡು ಎಲ್ಲೆಲ್ಲಿ ಬೇಕಾದಂತ ರೀತಿಯಲ್ಲಿ ಈಗಾಗಲೇ ರಸ್ತೆ ಇರ್ಬೋದು, ಸಮುದಾಯ ಭವನಗಳು ಇರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲ ರೀತಿಯಲ್ಲಿ ಅನುದಾನವನ್ನು ತಂದು ಇವತ್ತು ಕನಿಷ್ಠ ಪಕ್ಷ ನಮ್ಮ ಕ್ಷೇತ್ರಕ್ಕೆ 600ಕ್ಕೂ ಅಧಿಕ ಕೋಟಿಗಳನ್ನ ನಾನು ತಂದು ಎಲ್ಲಾ ರೀತಿಯಾಗಿ ನೀರಾವರಿಯಿಂದ ನಮ್ಮ ರೈತರಿಗೆ ಅನುಕೂಲತೆಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಪ್ರದೇಶಗಳಿಗೂ ಕೂಡ ಇದನ್ನ ಅನುದಾನವನ್ನು ಹಾಕಿ ಇವತ್ತು ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೀತಿಯಲ್ಲಿ ಹೆಚ್ಚಿಗೆ ಅನುದಾನವನ್ನು ತರುವಂತದ್ದು ನನ್ನ ಜವಾಬ್ದಾರಿ ಇದೆ. ಇನ್ನೇನು ಬಡ್ಜೆಟ್ ಕೂಡ ಬರ್ತಾ ಇದೆ. ಬಡ್ಜೆಟ್ ನಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ, ಹೊಸ ಕಾಮಗಾರಿಗಳನ್ನ ಸೇರಿಸುವಂತ ನಿಟ್ಟಲ್ಲಿ ಕೂಡ ಕ್ರಮಗಳನ್ನ ತೆಗೆದುಕೊಳ್ತೇವೆ. ಜೊತೆಗೆ ಎಲ್ಲೆಲ್ಲಿ ಸಮುದಾಯ ಭವನಗಳು ನಮ್ಮ ತಾಲೂಕಿನಲ್ಲಿದೆ ಅವೆಲ್ಲವನ್ನು ಕೂಡ ಗ್ರಂಥಾಲಯವನ್ನ ಮಾಡುವಂತದ್ದು ನನ್ನ ಮೊದಲ ಆದ್ಯತೆ. ಅದನ್ನ ಅನುದಾನದ ಅಡಿಯಲ್ಲಿ 1 ಕೋಟಿಯನ್ನ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹಾಕಿದ್ದೇನೆ. ಅದು ಅನುಮೋದನೆ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕಾಮಗಾರಿಯನ್ನ ಪ್ರಾರಂಭಿಸ್ತೇವೆ ಅಂತಕ್ಕಂಥ